ಸತತವಾಗಿ 3 ದಿನ ವಿಜೃಂಭಣೆಯಿಂದ ಜರುಗುವ ಹಳ್ಳಿ ಕೇಳ್ಕೆ ಶರಣ ಕಿನ್ನರಿ ಭೊಮ್ಮೇಶ್ವರ ಜಾತ್ರೆ ಗುಡ್ಡದ ಮೇಲೆ ರಥ ಎಳೆಯುವುದು ಇಲ್ಲಿನ ವಿಶೇಷತೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಶರಣ ಕಿನ್ನರಿ ಭೊಮ್ಮೇಶ್ವರ ಕಿನ್ನರಿ ಜಾತ್ರೆ ವಿಜೃಂಭಣೆಯಿಂದ ಸತತವಾಗಿ 3 ದಿನ ನಡೆಯುತ್ತದೆ. ಜಾತ್ರೆಗೆ ಗ್ರಾಮದವರಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಗುಡ್ಡದ ಮೇಲೆ ರಥ ಎಳೆಯುವುದು ಈ ಜಾತ್ರೆಯಲ್ಲಿ ವಿಶೇಷವಾಗಿದೆ. ಭಜನೆ, ಡೊಳ್ಳು ವಾದ್ಯ ಹಾಗೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಜಾತ್ರೆಯಲ್ಲಿ ಜರುಗುತ್ತವೆ. ಪಲ್ಲಕ್ಕಿಯು ಗ್ರಾಮದ ಓಣಿಗಳಿಗೆ ತೆರಳುತ್ತದೆ. ಭಕ್ತಾದಿಗಳ ಮನೆ ಮುಂದೆ ಬಂದು ದರ್ಶನವನ್ನ ಭಕ್ತಾದಿಗಳು ಪಡೆಯುತ್ತಾರೆ. ಜಾತ್ರೆ ಕುರಿತು ಹಾಗೂ ಇಲ್ಲಿನ ವಿಶೇಷ ಕುರಿತು ಭಕ್ತಾದಿಗಳು ನೇರವಾಗಿ ನಮ್ಮ ಜೆಕೆ ಕನ್ನಡ ನ್ಯೂಸ್ಗೆ ಸಂದರ್ಶಿಸಿ ಮಾಹಿತಿ ನೀಡಿದ್ದಾರೆ. ಏನೆಲ್ಲ ನಡೆಯುತ್ತೆ, ಏನಿದೆ ವಿಶೇಷ, ಬನ್ನಿ ನೋಡೋಣ. ವೀಕ್ಷಕರೇ ನಮಸ್ಕಾರ. ನಾವಿವತ್ತಿನ ಹುಮನಾಬಾದ್ ತಾಲೂಕಿನ ಒಂದು ಹಳೆಕೆಡಕಿ ಗ್ರಾಮದಲ್ಲಿದ್ವಿ. ವಿಶೇಷವಾಗಿ ಇಲ್ಲೊಂದು ಏನಪ್ಪ ಅಂದರೆ ಶರಣ ಕಿನ್ನರಿ ಭೊಮ್ಮೇಶ್ವರ್ ದೇವಸ್ಥಾನ ಒಂದು ಏನಪ್ಪ ಅಂದರೆ ಸುಪ್ರಸಿದ್ಧವಾದಂಥ ದೇವಸ್ಥಾನ. ಇವತ್ತಿನ ದಿನ ಏನು ಶ್ರಾವಣ ಸೋಮವಾರದ ಮಧ್ಯದ ಸೋಮವಾರ, ಮಿಡಲ್ ಸೋಮವಾರನೇ ಅಂತೇಳಿ ಕರಿತೀವಿ. ಇವತ್ತಿನ ದಿನ ಭವ್ಯವಾದಂಥ ಒಂದು ರಥೋತ್ಸವ ಕಾರ್ಯಕ್ರಮ ಸುಮಾರು 4-5 ದಿನಗಳವರೆಗೂ ಏನಪ್ಪ ಅಂದರೆ ಇಲ್ಲಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗಿತ್ತು. ನಂತರವಾಗಿ ಇವತ್ತಿನ ದಿನ ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬನ್ನಿ ಆ ಜಾತ್ರೆಯ ಸಂಪೂರ್ಣವಾದಂಥ ವಿವರಣವನ್ನು ಗ್ರಾಮಸ್ಥರ ಜೊತೆ. ಹೆಸರು ಮಹೇಶ್ ಚಿಲ್ಶೆಟ್ಟಿ ಅಂತೇಳಿ. ಶರಣ ಕಿನ್ನರಿ ಭೊಮ್ಮೇಶ್ವರ ಜಾತ್ರಾ 55ನೇ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಜಾತ್ರೆ ವಿಶೇಷ ಏನಪ್ಪಾ ಅಂತೇಳಂತಂದ್ರೆ ಸುತ್ತಮುತ್ತಲಿನ ಊರಿನವರು ಬರ್ತಾರೆ ಈ ಜಾತ್ರೆಗೆ. ಇದು ಗುಡ್ಡದ ಮೇಲೆ ರಥ ಎಳೆಯೋದು ಸರ್. ಎಲ್ಲ ಥರ ರಥ ಎಳಿತಾರೆ, ಬಟ್ ಗುಡ್ಡದ ಮೇಲೆ ರಥ ಎಳೆಯೋದಪ್ಪ ಅಂದ್ರೆ ನಮ್ಮ ಊರಿನ ವಿಶೇಷವಾಗಿದೆ. ಸುತ್ತಮುತ್ತಲಿನ ಊರಿನವರು ಎಲ್ಲರೂ ಬರ್ತಾರೆ. ಇದು ಕಾರ್ಯಕ್ರಮ 4 ದಿನ ನಡೀತದೆ ಸರ್. ಟೋಟಲ್ ರವಿವಾರ, ಸೋಮವಾರ, ಮಂಗಳವಾರ, ಸಮಾರೋಪ ಶುಕ್ರವಾರ. ಇದು ಹೆಂಗದಪ್ಪ ಅಂತಂತಂದ್ರೆ ಎಲ್ಲ ರೀತಿಯಿಂದ ಇಲ್ಲಿ ಭಜನೆ ಕಾರ್ಯಕ್ರಮಗಳು, ಕಲಾ ತಂಡಗಳು ಎಲ್ಲ ನಾನಾ ರೀತಿಯಿಂದ ರಾತ್ರಿ ಇದೇನಿದೆಪ್ಪ ಊರೊಳಗಡೆ ಪಲ್ಲಕ್ಕಿ ಬರ್ತಾ ಇದೆ ಸರ್. ಪೂರ ಒಳಗಡೆ ಬರುತ್ತೆ. ವಿಶೇಷವಾಗಿ ಜಾತ್ರಾ ಸರ್ತಿ ನಾವು ಮಾಡಿದ್ದೀವಿ. ನಮಗೇನಪ್ಪ ಅಂತಂದರೆ ಜೆಕೆ ನ್ಯೂಸ್ ಪರವಾಗಿ ನಾನು ಹೇಳೋದೇನಪ್ಪ ಅಂತಂದರೆ ಶರಣ ಕಿನ್ನರಿ ಭೊಮ್ಮೇಶ್ವರ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ. ಬಟ್ ಇಲ್ಲಿ ಏನಿದೆಯಪ್ಪ ಅಂತಂದರೆ ಜನರಿಗೆ ಏನಾದರೂ ಅನುಕೂಲ ಬೇಕಪ್ಪ ಅಂತೇಳಂತಂದರೆ ಜೆಕೆ ನ್ಯೂಸ್ ಪರವಾಗಿ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ಒಂದು ದೊಡ್ಡದಾಗಿ ಕಲ್ಯಾಣ ಮಂಟಪ ನಮಗೆ ಘೋಷಣೆ ಬೇಕಾಗಿದೆ. ಘೋಷಣೆ ಬರೀ ಮಾಡಬೇಕು. ಒಂದು ಕಲ್ಯಾಣ ಮಂಟಪ ಜನರಿಗೆ ಅನುಕೂಲ ಆಗುತ್ತೆ. ಯಾರು ಬಡವರು ಇರ್ತಾರೆ ಅವರಿಗೆಲ್ಲರಿಗೆ ನಮ್ಮ ದೇವಸ್ಥಾನದಿಂದ ನಾವು ಸಣ್ಣದು ಮಾಡಿದ್ದೀವಿ. ಸ್ವಲ್ಪ ಎಮ್.ಎಲ್.ಎ ಅವ್ರ ಕಡೆಯಿಂದ ಒಂದು ಮಾಡಿಸ್ಕೊಟ್ರೆ ಒಳ್ಳೆಯದಾಗುತ್ತೆ. ಮತ್ತೇನಿಲ್ಲ ಸರ್, ಇಷ್ಟೇ. ಶರಣಗಳು. ನನ್ನ ಹೆಸರು ಭಕ್ತ ಚಿತ್ತಾಪುರಿ ಅಂತ. ನಾನು ರಿಟೈರ್ಡ್ ಟೀಚರು. ಸುಮಾರು 55 ವರ್ಷಗಳ ಪರ್ಯಂತರವಾಗಿ ನಡೀತಕ್ಕಂಥ ಈ ಜಾತ್ರೆಯಲ್ಲಿ ನಾನು ಸುಮಾರು 30 ವರ್ಷದಿಂದ ಸಕ್ರಿಯವಾಗಿ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಈ ಒಂದು ವರ್ಷದ ವಿಶೇಷ ಜಾತ್ರೆಯಲ್ಲಿ ಪರಳಿ ಜಾಂಜ್ ಮೇಳ ಅಂತಕ್ಕಂಥದ್ದು ಲಾತೂರಿನಿಂದ ಕರೆತಂದಿದ್ದೀವಿ. ಆಮೇಲೆ ಏನಂದ್ರೆ ಡೋಳು ಬಾರಿಸ್ತಕ್ಕಂಥವ್ರು, ಆಮೇಲೆ ಕಲಾ ತಂಡಗಳು, ಮಕ್ಕಳ ವಚನ ನೃತ್ಯಗಳು, ವಿಶೇಷವಾದಂಥ ಉಪನ್ಯಾಸ. ಈ ವರ್ಷದ ಜಾತ್ರೆಯಲ್ಲಿ ಮೈಸೂರಿನಿಂದ ಶಂಕರ್ ದೇವನೂರು ಅಂತಕ್ಕಂಥ ಸಾಹಿತ್ಯಗಳು ಈ ಭಾರತ ದೇಶದ ಒಂದು ಸೂಪರ್ ಸ್ಟಾರ್ ಹೀರೋ ಅಂತಕ್ಕಂಥದ್ದು ವಚನ ಸಾಹಿತ್ಯದ ಬಗ್ಗೆ ತಿಳುವಳಿಕೆಯನ್ನು ನಮ್ಮೆಲ್ಲರಿಗೆ ಮನಮುಟ್ಟುವಂತೆ ಹೇಳಿದ್ದಾರೆ. ಹಾಗೆಯೇ ಕಳೆದ ವರ್ಷದಲ್ಲಿ ಅರವಿಂದ್ ಜತ್ತಿ ಅಂತಕ್ಕಂಥವ್ರು ಮಾಜಿ ಉಪರಾಷ್ಟ್ರಪತಿಗಳಾಗಿದ್ದ ಬಿ.ಡಿ. ಜತ್ತಿಯವ್ರ ಮಗ ಆಗಿರ್ತಕ್ಕಂಥ ಅರವಿಂದ್ ಜತ್ತಿಯವರು ಅವರನ್ನು ಕರೆಸಿದ್ದೀವಿ. ಹೀಗೆ ನಾವು ವರ್ಷ ಹೊಸವರನ್ನು ಕರೆಸಿ ನಮ್ಮ ಊರಿನಲ್ಲಿರ್ತಕ್ಕಂಥ ಯುವಕರಿಗೆ, ಮಕ್ಕಳಿಗೆ, ಸುತ್ತಮುತ್ತಲಿನ ಹಳ್ಳಿಯವರಿಗೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು. ಶರಣರ ಚಿಂತನೆಗಳು, ವಿಚಾರಗಳು, ವಚನಗಳು ಮನಮುಟ್ಟುವಂಗೆ ಅವ್ರಿಗೆ ತಿಳಿಬೇಕು. ಜಾತ್ರೆ ಇನ್ನೂ ವೈಭವದಿಂದ ನಡಿಬೇಕು. ವಿಶೇಷವಾಗಿ ಅಂದರೆ ನಮ್ಮ ಊರಿನಲ್ಲಿ ಪಂಚಮಿ ಹಬ್ಬಕ್ಕೆ ಯಾವ ನಮ್ಮ ಊರಿನ ಹೆಣ್ಮಕ್ಕಳು ಬರೋದಿಲ್ಲ. ಎಲ್ಲರೂ ಬರೋದು ಈ ಜಾತ್ರೆಗೆ. ಏನ್ರಿ, ಎಲ್ಲ ಸಮಾಜದ ಜನರು ಏನ್ರಿ, ಒಂದು ಸಮಾಜ ಅಲ್ಲ, ಎಲ್ಲ ಸಮಾಜ ಜನರ ಹೆಣ್ಮಕ್ಳು ಈ ಜಾತ್ರೆ ವಿಶೇಷವಾಗಿ ಎಲ್ಲರೂ ಎಲ್ಲೇ ಇದ್ರೂ ಬರ್ತಾರೆ. ಹಾಗೆಯೇ ನಮ್ಮ ಊರಿನಿಂದ ಸುಮಾರು 400-500 ಮಕ್ಕಳು ಕೆಲಸಕ್ಕಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿದ್ದಾರೆ. ಆ ಎಲ್ಲ ಮಕ್ಕಳು ದಿಲ್ಲಿಯವರೆಗಿದ್ದರೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ರಥೋತ್ಸವ ಅದ್ದೂರಿಯಾಗಿ ಜರುಗಲಿಕ್ಕೆ ನಮ್ಮ ಎಲ್ಲ ಯುವಕರ ಬಳಗ ಭಾಳ ಉತ್ಸಾಹದಿಂದ ಈ ಒಂದು ಜಾತ್ರೆ ನೆರವೇರಿಸಿದೆ. ಇಷ್ಟು ಸಂತೋಷದಿಂದ ಇನ್ನು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಕಿನ್ನರಿ ಬೊಮ್ಮಯ್ಯನವರು ನಮಗೆ ಶಕ್ತಿ ಕೊಳ್ಳಿ ಇದಕ್ಕಿಂತ ಹೆಚ್ಚಿನ ಒಂದು 56ನೇ ಜಾತ್ರೆಯನ್ನು ನಡೆಸೋಣ ಅಂತಕ್ಕಂಥ ಮಾತನ್ನು ಹೇಳಿ, ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483